ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಡಾಕ್ಟರ್ MS ಸ್ವಾಮಿನಾಥನ್ರ ಶಿಫಾರಸುಗಳ ಕುರಿತು ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ವಾಮಿನಾಥನ್ ರವರು ತಮ್ಮ ಜೀವನದ ಕೊನೆಯವರೆಗೂ ರೈತಪರ ಧೋರಣೆಗಳಿಗಾಗಿ ಹೋರಾಟ ಮಾಡಿದ್ದನ್ನು ನಾವುಗಳು ಸ್ಮರಿಸಬೇಕಾಗಿದೆ. ರಾಷ್ಟ್ರೀಯ ರೈತ ಆಯೋಗದ ಅಧ್ಯಕ್ಷರಾಗಿ ರೈತರ ಆತ್ಮಹತ್ಯೆಗಳಿಗೆ ಕಾರಣಗಳನ್ನು ಹುಡುಕಿ ವೈಜ್ಞಾನಿಕ ರೀತಿಯಲ್ಲಿ ಶಿಫಾರಸುಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರಗಳು ರೈತ ಪರವಾದ ಈ ಶಿಫಾರಸುಗಳನ್ನು ಒಪ್ಪಿಲ್ಲವಾಗಿದ್ದು, ಇದನ್ನು ಅರಗಿಸಿಕೊಳ್ಳಲಾಗದ ಸ್ವಾಮಿನಾಥನ್ ರವರು ತಮ್ಮ ಹೆಸರಲ್ಲೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಅದರ ಹೆಸರು MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್. ಈ ಸಂಸ್ಥೆ ತುಂಡು ಭೂಮಿಯ ರೈತರ ಸುಸ್ಥಿರ ಕೃಷಿಗಾಗಿ ದೊಡ್ಡ ಪ್ರಮಾಣದಲ್ಲಿ ತರಬೇತಿಗಳನ್ನು ನಡೆಸಿದ್ದು, ಸಾವಿರಾರು ಮಾದರಿಗಳನ್ನು ತಮಿಳುನಾಡಿನಾದ್ಯಂತ ಸೃಷ್ಟಿ ಮಾಡಿದೆ. ದೇಶದಲ್ಲಿ 80%ಕ್ಕಿಂತಲೂ ಹೆಚ್ಚು ಸಣ್ಣ ಹಿಡುವಳಿದಾರರಿದ್ದು, ಅವರನ್ನು ಸುಸ್ಥಿರ ಕೃಷಿಯ ಮುಖಾಂತರ ರಕ್ಷಣೆ ಮಾಡಬೇಕೆಂಬುದು ರೈತ ಆಯೋಗದ ಶಿಫಾರಸ್ಸಿನ ಮುಖ್ಯ ತಿರುಳಾಗಿದೆ. ಕೃಷಿ ದಾರಿ ತಪ್ಪಿದರೆ ಬೇರಾವುದೂ ಸರಿಯಾಗಲು ಸಾಧ್ಯವಿಲ್ಲ ಎಂಬುದನ್ನು ನಂಬಿದ್ದ ಸ್ವಾಮಿನಾಥನ್ ರವರು ದೇಶಕ್ಕೆ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಭದ್ರತೆ, ಜೀವನ ಭದ್ರತೆ ಒದಗಿಸಲು ಸಾಧ್ಯವಾಗುವುದು ಸಣ್ಣ ರೈತರಿಂದ ಮಾತ್ರ ಸಾಧ್ಯ. ಗಾಂಧಿವಾದಿ ಸ್ವಾಮಿನಾಥನ್ ರ ಆಶಯಗಳು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಲು ಕರೆ ಕೊಟ್ಟಿದ್ದಾರೆ. ಗ್ರಾಮ ಸಂಸತ್ಗಳನ್ನು ಕ್ರಿಯಾಶೀಲಗೊಳಿಸಲು ದೇಶದ ಕೃಷಿ ಮಹಿಳಾ ಅವಲಂಬಿತವಾಗಿದ್ದು, ಈ ಕಾರಣದಿಂದ ಮಹಿಳೆಯರಿಗೆ 50% ಮೀಸಲಾತಿಯನ್ನು ನೀಡಿ ಮಹಿಳೆಯರಿಗೆ ಸ್ವಸಹಾಯ ಸಂಘ ರೂಪಿಸಿಕೊಡಲು ಮತ್ತು ಅದಕ್ಕೆ ವಿಶೇಷ ಅನುದಾನ ನೀಡಬೇಕೆಂದು ಶಿಫಾರಸು ಮಾಡಿದ್ದಾರೆ. ಪಂಚಾಯಿತಿಗಳಲ್ಲಿ ವಿಶೇಷ ತರಬೇತಿಯೊಂದಿಗೆ ಗ್ರಾಮ ಮಟ್ಟದಲ್ಲಿ ಕೃಷಿ ಪೂರಕ ಉದ್ಯಮಗಳನ್ನು ಸ್ಥಾಪಿಸಿ ಬಹುಸಂಖ್ಯಾತ ಯುವಕರನ್ನು ಕೃಷಿಯಲ್ಲಿ ತೊಡಗಿಸುವಂತೆ ಶಿಫಾರಸು ಮಾಡಿದ್ದಾರೆ. ರೈತರ ಎಲ್ಲ ಕೃಷಿ ಉತ್ಪಾದನೆಗಳಿಗೆ ಎಲ್ಲ ಖರ್ಚನ್ನು ಸೇರಿಸಿ ಆಗುವ ಉತ್ಪಾದನಾ ವೆಚ್ಚದ 50% ಲಾಭವನ್ನಾಗಿ ನೀಡುವಂತಾಗಬೇಕೆಂದು ಶಿಫಾರಸು ಮಾಡಿದ್ದಾರೆ. ರೈತರ ಸಾಲವನ್ನು ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡುವಂತಾಗಬೇಕು. ಆ ಮುಖಾಂತರ ರೈತರನ್ನು ಋಣಮುಕ್ತರನ್ನಾಗಿ ಮಾಡಬೇಕು. ಕೃಷಿಗೆ ವಿಶೇಷ ಆದ್ಯತೆ ನೀಡಲು ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ಗಳನ್ನು ಸ್ಥಾಪಿಸಬೇಕು. ರೈತರಿಗೆ ಕೃಷಿ ಅಗತ್ಯಕ್ಕೆ ಅನುಗುಣವಾಗಿ ಮತ್ತು ಇತರೆ ಕೌಟುಂಬಿಕ ಅಗತ್ಯಗಳಿಗಾಗಿಯೂ 4% ಬಡ್ಡಿ ದರದಲ್ಲಿ ಸಾಲ ನೀಡುವಂತಾಗಬೇಕು. ಕೃಷಿ ಹಾಗೂ ರೈತರ ಅಗತ್ಯಗಳಿಗಾಗಿ ನೀರು, ವಿದ್ಯುತ್, ರಸ್ತೆ, ಗೋದಾಮು, ಕೋಲ್ಡ್ ಸ್ಟೋರೇಜ್, ಮಾರುಕಟ್ಟೆ ವ್ಯವಸ್ಥೆ ಇತ್ಯಾದಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಪುಕ್ಕಟೆಯಾಗಿ ಸರ್ಕಾರ ರೈತರಿಗೆ ಒದಗಿಸಬೇಕು ಎಂದು ಶಿಫಾರಸು ಮಾಡಿದ್ದಾರೆ. ಕೃಷಿ ಪೂರಕ ಯಾವುದೇ ವಸ್ತುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಾಗ ದೇಶದ ರೈತರ ಹಿತ ಕಾಪಾಡಲು ಒಂದು ರಕ್ಷಾ ಕವಚವನ್ನು ಒದಗಿಸುವಂತಾಗಬೇಕು. ಸರ್ಕಾರಿ ಚಳುವಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ರೈತರು ಅವುಗಳನ್ನು ಬಳಸಿಕೊಳ್ಳುವಂತೆ ಸಶಕ್ತಗೊಳಿಸುವಂತಾಗಬೇಕು. ಹಸಿದವರಿಗೆ ಅನ್ನವೇ ದೇವರು ಎಂಬ ಮಹಾತ್ಮ ಗಾಂಧೀಜಿಯವರ ಉಕ್ತಿಯನ್ನು ಮತ್ತು ಬೇರೇನಾದರೂ ಕಾಯಬಹುದು, ಆದರೆ ಕೃಷಿಯಲ್ಲ ಎಂಬ ಜವಾಹರಲಾಲ್ ನೆಹರೂರವರ ಅಭಿಮತವನ್ನು ಅಳವಡಿಸಿಕೊಳ್ಳುವ ರಾಷ್ಟ್ರೀಯ ರೈತ ಆಯೋಗಗಳನ್ನು ಮಾಡುವ ಮೂಲಕ ಬಡವರಿಗೆ ಅನ್ನದೇವರನ್ನು ತೋರಿಸುವ ಪ್ರಯತ್ನ ಮಾಡಿದೆ. ಆ ಮುಖಾಂತರ ಹಸಿವು ಮುಕ್ತ ಭಾರತಕ್ಕಾಗಿ 6 ಅಂಶಗಳನ್ನು ಸಲಹೆ ಮಾಡಿದೆ. ಗರ್ಭಿಣಿ ಮಹಿಳೆಯರಿಂದ ಶುರುವಾಗಿ 2 ವರ್ಷದ ಮಕ್ಕಳಿಂದ ಮುದುಕರು ಮತ್ತು ದುರ್ಬಲರೊಂದಿಗೆ ಅಂತ್ಯಗೊಳ್ಳಬೇಕು ಎಂಬ ಜೀವನ ಚಕ್ರ ಆಧಾರಿತ ಕಾರ್ಯಕ್ರಮ ಶಿಫಾರಸು ಮಾಡಿದೆ. ಇಂತಹ ಮಹಾನ್ ಕೃಷಿ ವಿಜ್ಞಾನಿ ಇಂದು ನಮ್ಮನ್ನು ಅಗಲಿದ್ದನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತದೆ.